ಸರಿ ಎಲ್ಲಿದ್ದೀರಪ್ಪ? ಒಂದ್ 2 ಕಿಲೋಮೀಟರ್ ಮುಂದಕ್ಕೆ ಬರ್ರಿ. ಯಾಕೆ? ನಮ್ಮವೇನೋ ಪರ್ಸನಲ್ ಕೆಲಸ ಇರ್ತಾವಪ್ಪ, ಬಂದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟಾಗಿರ್ಬೋದು? 500 ಟೇಬಲ್ ಸೇರ್ಸ್ ಹಾಕಿದ್ರು ನಮ್ಮಲ್ಲಿ. ನೀನೇ ವಿಶ್ ಮಾಡಿಲ್ಲಲ್ಲ? ಅಲ್ಲ, ನಾ ಯಾಕೆ ಮಾಡಿಲ್ಲ, ಇನ್ಸ್ಟಾದಲ್ಲಿ ಮಾಡಿದೀನಿ. ವಾಟ್ಸಪ್ ಅಲ್ಲಿ ಹಾಕ್ಲಿಲ್ಲ ಅಷ್ಟೇ. ಇವತ್ತು ಸ್ವಲ್ಪ ದುಃಖ ತಪ್ಪಾಗಿ ಆಗಿದ್ದೀನಿ. ನೀ ಕುಡ್ ನೋಡು ಬ್ರೋ ಕಾಫಿನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ಟ್ರಾಂಗ್ ಲೈಟ್ ಅಂತ ಕೊಟ್ಟಾನೆ, ಎಷ್ಟು ಸ್ಟ್ರಾಂಗ್ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗಾಯ್ಸ್, ಏನಕ್ಕೆ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಯಾರಾದ್ರೂ ತೋರಿಸು ಟೈಮ್. ಓಕೆ, ಟೈಮ್ 4 o'clock ಆಗಿದೆ. ಏನಪ್ಪ ಇಷ್ಟು ಬೇಗ ಬೆಳಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಸಡನ್ ಆಗಿ ಟ್ರಿಪ್ ಪ್ಲ್ಯಾನ್ ಆಗಿದೆ. ಎಲ್ಲಿಗೆ ಹೋಗ್ತಿದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋದು ಏನು ಹೇಳಿಲ್ಲ ಇವತ್ತು. ಇಟ್ಸ್ ಸರ್ಪ್ರೈಸ್ ಟ್ರಿಪ್. ಎಲ್ಲಿಗೆ ಹೋಗೋದು ಅಂತ ಎಲ್ಲ ಮುಂದೆ ಹೇಳ್ತಿದ್ವಿ, ಗೊತ್ತಾಗತ್ತೆ, ನಿನಗೂ ಗೊತ್ತಾಗತ್ತ, ಅವಾಗ ನೋಡೋಣ. ದಿಸ್ ವಾಸ್ ಲೈಕ್ ನಂದು ವಿಶ್ ಆಗಿತ್ತು, ನನ್ನ ಬರ್ಡೇ ದಿನ ಅಥವಾ ಯಾವಾಗಾದ್ರೂ ಸಡನ್ ಟ್ರಿಪ್ ಹೋಗ್ಬೇಕು ಅನ್ನೋದು. ಬಟ್ ನನ್ನ ಬರ್ಡೇಗೆ ಇದೆಲ್ಲ ಪ್ಲಾನ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಜಾಸ್ತಿ ನೀನ್ ಎಕ್ಸೈಟೆಡ್ ಆಗಿರ್ಬೇಕು. ಯಾರು? ನೀನ್ ಎಕ್ಸೈಟ್ ಆಗಿರ್ಬೇಕು ಬರ್ಡೇಗೆ. ಆಬ್ವಿಯಸ್ಲಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಂಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು. ಇದು ಅಂದ್ರೆ ವಿಶ್ ಲಿಸ್ಟ್ ಅಲ್ಲಿ ಲೈಕ್ ಬಕೆಟ್ ಲಿಸ್ಟ್ ಅಲ್ಲಿ ಇರೋ ತರ ನನಗಿತ್ತು. ಸೊ ಲೆಟ್ಸ್ ಗೋ ಗಾಯ್ಸ್. ಎಲ್ಲರೂ ಮಲ್ಕೊಂಡಿದ್ದಾರೆ. 3 ಗಂಟೆಗೆ ಎದ್ದು ಹೋಗ್ತಾ ಇದೀವಿ. ಇನ್ನೂ ಆಫೀಸಿಗೆ ಇನ್ಫಾರ್ಮ್ ಮಾಡಿಲ್ಲ ರಜಾ ಹಾಕಕ್ಕೆ. ಬೆಳಿಗ್ಗೆ ಎದ್ದಿದ್ದು ಇನ್ಫಾರ್ಮ್ ಮಾಡ್ಬೇಕು, ಅವ್ರೇನ್ ಹೇಳ್ತಾರೋ ಯಾರಿಗ್ ಗೊತ್ತು. ಸುಮ್ಮನೆ ಹೋಗ್ತಾ ಇದೀವಿ ಅಷ್ಟೇ. ನಿಮ್ ಧೈರ್ಯ ಮೆಚ್ಚಬೇಕಿಬ್ಬರು. ಎಲ್ಲಿಗೆ ಅಂತ ನಮ್ಮ ಅಣ್ಣ ಇನ್ನೂ ಬಿಟ್ಕೊಡ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋದನ್ನ ಹೇಳ್ಬಿಟ್ರೆ ನಮಗೂ ಖುಷಿ ಆಗುತ್ತೆ ಬ್ರೋ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಅನ್ನೋದನ್ನ ಯಾವಾಗ ಹೇಳ್ತೀಯ ಅನ್ನೋದು ನಾನು ಕಾಯ್ತಾ ಇದ್ದೀನಿ. Come on. You ready? I hope you're ready. Come on, let's go. Let's go. ಸರಿ ಎಲ್ಲಿದ್ದೀರಪ್ಪ? ಒಂದ್ 2 ಕಿಲೋಮೀಟರ್ ಮುಂದಕ್ಕೆ ಬರ್ರಿ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮವೇನೋ ಪರ್ಸನಲ್ ಕೆಲಸ ಇರ್ತಾವಪ್ಪ, ಬಂದಿಲ್ಲ ಮುಂದಕ್ಕೆ. समझ रहे हो ना? ಇವಾಗ್ಲಾದ್ರೂ ಹೇಳ್ತೀಯಾ ಯಾವ ಸೈಡ್ ಯಾವ ಪ್ಲೇಸಿಗೆ ಹೋಗ್ತಿದೀವಿ ಅನ್ನೋದೇನಾದ್ರು? ತಿಂಡಿಗೆ ನಿಲ್ಲಿಸ್ತೀವಿ, ಅವಾಗ ಎಲ್ಲ ಮಾತಾಡೋಣ. ತಿಂಡಿ ನಿಲ್ಸ ಹೋಗು ಮಾತಾಡೋಣ. ಅಲ್ಲಿವರೆಗೂ ಕಾಯಿ. ಅವಾಗೆಲ್ಲ ತಿಂಡಿ ನಿಲ್ಲಿಸ್ದಾಗಲೇ ನಮಗೆ ರಜಾ ಕೇಳಕ್ಕಾಗದು. ಆಫೀಸಾಗ ಏನು ರಜಾ ಕೇಳಿಲ್ಲ ನಾವು. ಇದು ಯಾರೋ ಕಳ್ಳ ಬಂದಂಗಿದೆ. ಬಟ್ ಅಂದ್ರೆ ಅದು ಹಿಂಗೆ ಓಪನ್ ಇರೋದೇ ಬೆಸ್ಟ್. ಸಿಟಿ ಒಳಗೆ ಹೊಡೆಯಕ್ಕೆ ಅದಕ್ಕೆಲ್ಲ ಹಿಂಗೆ ಈ ಕಡೆ ಹೋಗೋಣ ಸರ್. ವೆದರ್ ಹೆಂಗಿದೆ ಗೊತ್ತಾ? ಆಕ್ಚುಲಿ ಹೆಂಗಿದೆ ವೆದರ್ ಗೊತ್ತಿಲ್ಲ. ನಾನು ಪ್ರಿಡಿಕ್ಷನ್ ಹೇಳ್ತಾರೆ. ನೋಡಿದ್ರೆ ಬಿಸಿಲು ಹೊಡಿತಿದೆ. ಬಿಸಿಲಿದೆ ಅಲ್ಲ, ಆ ಕಡೆಗೆಲ್ಲ ಮಳೆ ಮೋಡ ಆತ ಇದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ನೋಡೋಣ ಹೆಂಗಿರುತ್ತೆ. ಏನ್ ಸಕಲೇಶ್ಪುರ ಸೈಡಾ? ನೋಡೋಣ, ಗೊತ್ತಿಲ್ಲ, ನಿಂಗೂ ಗೊತ್ತಿಲ್ಲ. ಸುಮ್ ಕರ್ಕೊಂಡು ಗಾಡಿ ಈ ಗಾಡಿ ಕಡೆ ಕರ್ಕೊಂಡು ಹೋಗ್ತಾ ಇರೋದಷ್ಟೇ. ಹಂಗೆ ಹೇಳ್ತಿದ್ಯಾ? ಸರಿ ತಗೋ, ಟಿಫನ್ ಮಾಡಕ್ ಹೋಗೋಣ. ತಿಂಡಿಗೆ ಹೋಗೋಣ. ತಿಂಡಿಗೆ ಟಿಪ್ಟೂರಲ್ಲಾರ ತಿಂಡಿಗೆ ಹೋಗೋಣ. ನನ್ನಂತೂ ಸೋನು ಏನ್ ಗೊತ್ತಾ, ಎಲ್ಲಾನು ಇದ್ರಾಗೆ ತೋರಿಸ್ತೀಯ ಮಾರತಿ ಎಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗ್? ಮತ್ತೆ ಬೇರೆ ತಪ್ಪು ನಂದಲ್ಲ, ನಾನೇನ್ ಮಾಡ್ಲಿ?
ಕೊಟ್ಟಿಗೆಹಾರದಿಂದ ಚಾರ್ಮುಡಿ ಘಾಟು ನಾನು ಯಾಕೆ ಲೇಟಾಗಿ ಆ ವಿಡಿಯೋ ಆನ್ ಮಾಡಿದೆ ಕೇಳು. ಎಲ್ಲೋ ಹೋಗಿದ್ದೆ, ಝೋನ್ ಔಟ್ ಆಗಿದ್ದೆ ನಾನು. ಸಡನ್ನಾಗಿ ಓಕೆ ಪ್ಲೇಸ್ ಎಲ್ಲ ಡಿಸ್ಕಷನ್ ಮಾಡ್ತಿದ್ದಾರಲ್ಲ ಅಂತ ವಿಡಿಯೋ ಆನ್ ಮಾಡಿದ್ದೆ. ಸೊ ಈಗ ಹೆಂಗೆ ಅಂತಂದರೆ ಹೇಳೋ ಇರುಡೋಣ, ಹಳೆಬೀಡು ಇರುಡ ಹೋಗೋಣ. ನಾನು ಲೊಕೇಶನ್ ಅಂತ ಗೊತ್ತಾಗ್ತಲ್ಲ ಸರ್. ಒಂದು ಇದು ಏನು ಎಂಡ್ ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊ. ಎಂಡ್ ಪಾಯಿಂಟ್ ಸೌತ್ ಅಡ್ಕ ನೋಡೋಣ, ಯಾಕೆಂದ್ರೆ ಅದು ನೋಡಿಲ್ಲ ನಾವು. ಸೊ ಅದಕ್ಕೆ ಈಗ ನಾವು ಹಾಸನ ಮೇಲೆ ಹೋದ್ರೆ ಬೆಟರ ಅಥವಾ ಹಿಂಗೆ ಹಳೆಬೀಡು ಹಿಂಗೆ ಅರಸೀಕೆರೆ ಮೇಲೆ ಹೋದ್ರೆ ಬೆಟರ? ನಾವೆಲ್ಲ ಹೋಗಿರೋದು ಆಲ್ಮೋಸ್ಟು ಹಿಂಗೇನೆ, ಬಾಣಾವರದಿಂದ ಬೇಲೂರು ಹತ್ರ ಅದೇ ಆಗುತ್ತೆ ಅಂತ ಅಂದ್ಕೊಂಡು ನಾನು. ಇವಾಗ ಏನು ಎಲ್ಲಿಗೆ ಹೋಗೋದು ಅಂತ ಫೈನಲ್ ಡಿಸೈಡ್ ಮಾಡಿ. ಫಸ್ಟ್ ಪ್ಲೇಸ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಏನು? ಫಸ್ಟ್ ಪ್ಲೇಸ್ ತಿಂಡಿ ತಿಂಡಿ ಪ್ಲೇಸ್ ತಿಂಡಿ ಬೇಕು. ಆನ್ ದ ವೇ ಯಾಕೆ ಬೇಗ ಎದ್ದು ಬಂದಿರೋದಕ್ಕೆ ಹೊಟ್ಟೆ ಹಸಿತಿದೆ ನನಗೆ. ಅಲ್ಲ ಆನ್ ದ ವೇ ಎಲ್ಲರೂ ಹಂಗೆ ಯಾವ್ದಾರು ರೋಡ್ ಸೈಡ್ ಅವರು ಸಿಗ್ಬೋದಾ? ಅರಸೀಕೆರೆಯಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಅರಸೀಕೆರೆ ಬಾ, ಅರಸೀಕೆರೆ ಬಾ. ಅರಸೀಕೆರೆ ಆನ್ ದ ವೇ ನೋಡೋಣ, ಯಾವ್ದಾರು ತಿಂಡಿ ಪಾಯಿಂಟ್ ಎಲ್ಲಾರು ಸಿಕ್ಕರೆ ಸಿಗೋಣ. ಓಕೆ, ಈ ಸರಿ ಏನ್ ಗೊತ್ತಾ, ಏನು ಪ್ಲಾನ್ಸ್ ಇಲ್ಲ, ಎಲ್ಲ ಅನ್ಪ್ಲಾನ್ಡ್. ಅರಸೀಕೆರೆಯಲ್ಲಿ ಇವಾಗ ತಿಂಡಿ ತಿನ್ನಕ್ ಹೋಗೋಣ. ಅರಸೀಕೆರೆಗೆ ಅಲ್ಲ, ಅರಸೀಕೆರೆ ರೂಟಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಆನ್ ದ ವೇ. ಇಲ್ಲೇ ಎಲ್ಲಾರು ಸಿಕ್ಕರೆ ಇಲ್ಲೇ ತಿನ್ನೋಣ. ಅಂತೂ ಇಂತೂ ಈ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫೈನಲಿ ಡಿಸೈಡ್ ಮಾಡಿದ್ವಿ ತಿಪ್ಟೂರಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಹೋಗಿದ್ದೆ ನಾವು ಕಲ್ಪತರು ಗ್ರ್ಯಾಂಡ್ ಅನ್ನೋ ಹೋಟೆಲ್ಗೆ. ಬಿಡು, ಅದೆಲ್ಲ ಸುಳ್ಳು. ಅಲ್ಲ, ತುಳಸಿ ಅಶ್ವಗಂಧೆಲ್ಲ ಹಾಕೊಡಕ್ಕೆ ಅದೇನು ಟೀ ತುಳಸಿ ಅಂತ ಅಲ್ಲ, ನಿಂಬೆಹಣ್ಣು ಕಟ್ ಮಾಡಾರ ಹಾಕ್ತಾನೆ. ಇಲ್ಲ ಏನಕ್ಕೆ ಹಾಕ್ತಾರೆ? ಏನಕ್ಕೆ ಹಾಕ್ತಾರಪ್ಪ ಹಿಂಗೆಲ್ಲ? ಅಲ್ಲ ಬ್ರೋ, ಕಟ್ ಮಾಡಾಕಿ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಚಂದನ್ ಬ್ರೋ, ಥ್ಯಾಂಕ್ ಯು. ಗಣೇಶ್ ನೀನೇ ವಿಶ್ ಮಾಡಿಲ್ಲ. ಅಲ್ಲ, ನಾ ಯಾಕೆ ಮಾಡಿಲ್ಲ, ಇನ್ಸ್ಟಾದಲ್ಲಿ ಮಾಡಿದೀನಿ, ವಾಟ್ಸಪ್ ಅಲ್ಲಿ ಹಾಕ್ಲಿಲ್ಲ ಅಷ್ಟೇ. ಬೇಡ, ಇವತ್ತು ಸ್ವಲ್ಪ ದುಃಖ ತಪ್ಪಾಗಿ ಆಗಿದ್ದೀನಿ. ನೀವು ಕೇಳಿದ್ರೆ ಆ ಥರ ಈ ಥರ ಹಬ್ಬ ಮಾಡ್ತಾರಲ್ಲ ಅಂತಾರೆ ಅಂತ ಇನ್ಸ್ಟಾಗ್ರಾಮ್ ಮಾತ್ರ ಹಾಕಿದ್ದೀನಿ. ಬರೀ ಇಂಥದೆಯಾ? ಇದು ನಾನು ಆರ್ಡರ್ ಮಾಡಿದ್ದೆ 38 ವಡ. ಒಂದು ರೈಸ್ ಬಾತು, ರೈಸ್ ಬಂದ ಪಲಾವ. ಇದು ಇಲ್ಲ, ನಾವೇ ಹೇಳಿದ್ರೆ ಒಂದು ರೈಸ್ ಕತೆ ಹೇಳಿದ್ದೆ. ಇದು ನಾರ್ಮಲ್ ವಿತ್ ವಡ. ಇದು ಯಾವುದೋ ಮೂಲಗೆ ಇದೇನು ವಡ ಏನಿಲ್ಲ, ಎಕ್ಸ್ಟ್ರಾ ಪೂರಿ ವಡನಾ? ಪೂರಿ ಬರುತ್ತೆ ತಗೊಳಪ್ಪ. ಬರಲೇ ಪೂರಿ ದೋಸೆ ಒಂದು ಬರಲಿಲ್ಲ. ದೋಸೆ ಓಕೆ, ಎಲ್ಲ ತಿನ್ನೋಣ. ವರ್ಷದಿಗೆ ಪಲಾವ್ ಒಂಚೂರು ಬೋರಾಡಿರ್ತೀವಿ, ಪಲಾವ್ನ ಸ್ವಲ್ಪ ಹೋಗ್ಬೇಕಾದ್ರೆ ನೀರು ಹಾಕೋದು. ಚಟ್ನಿ ಹಿಂಗೆ ಗೊತ್ತಾ, ಈ ಕಡೆ ಎಲ್ಲ ಇಡ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಮಿಜ್ಜ ಭಾಳ ಸ್ಮೂತ್ ಇದೆ ಬ್ರೋ. ಪೂರಿ ಹೆಂಗಿದೆ? ಅಷ್ಟೇ ಚೆನ್ನಾಗಿಲ್ಲ. ಇಡ್ಲಿ ದೋಸೆ ಚೆನ್ನಾಗಿತ್ತು. ನೋಡೋಣ ಕಾಫಿ ಹೆಂಗಿರುತ್ತೆ. ಕಾಫಿನ ಚೆನ್ನಾಗಿರುತ್ತೆ, ಬಿಲ್ಡಪ್ ಕೊಟ್ಟ ಹುಡುಗ. ಹೆಂಗಿರುತ್ತೆ ನೋಡೋಣ. ಚೆನ್ನಾಗಿರಬಾರ್ದು, ಅವಾಗಿರೋದು ಬೇಕೊಂಡೋಗಿದೆ. ಬಿಸ್ತು ಒಟ್ಟ ಹೊಡೆದು ಬಿಡ್ಬೇಕು. ಕೆಟ್ಟಂಗಾಗ್ಬಿಡುತ್ತಂಗೆ ಒಂದು ರಿಯಾಕ್ಷನ್ ಹೆಂಗಿರುತ್ತೆ. ಬೇಕಾ ಕೊಟ್ಟೆ ಯಾಕೋ? ಬೇಕಲ್ಲ, ಅದು ನವಿ ಬೈಯಕ್ಕೆ. ಫಿಲ್ಟರ್ ಕಾಫಿ ಅಷ್ಟೇ ಕಾರಣ, ಅದೇ ನಮ್ಗೆ ಇಷ್ಟ ಆಗಲ್ಲ. ಮಾಮೂಲಿ ಬ್ರೂ ಕಾಫಿನೇ ಚಂದ. ನೀ ಕುಡ್ ನೋಡು ಬ್ರೋ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬ್ರೋ ಸಕ್ಕರೆ ಎಲ್ಲ ಸ್ಟ್ರಾಂಗ್ ಲೈಟ್ ಅಂತ ಕೊಟ್ಟಾನೆ, ಎಷ್ಟು ಸ್ಟ್ರಾಂಗ್ ಇದೆ. ಎಷ್ಟಾಗಿರ್ಬೋದು? 900 ರೂಪಾಯಿ. ಎಲ್ಲ 500 ಒಳಗೆ. 500 ರೂಪಾಯಿ. ಪಕ್ಕದ ಟೇಬಲ್ ಸೇರ್ಸಾಕಿನ ನಮ್ಮಲ್ಲಿ
ಎಲ್ಲ ಇಟ್ಲ ಕಾಪಿ ರೋಡು ತಟ್ಟೆ ಇಡ್ಲಿ 40 ರೂಪಾಯಿ, ಇಡ್ಲಿ ವಡ 1 ಪೀಸ್ 70 ರೂಪಾಯಿ. ದೊಡ್ಡ ಹೋಟ್ಲು ಜಾಗ ಚೆನ್ನಾಗಿರುತ್ತೆ, ಜಾಗ ಜೊತೆಗೆ ರೇಟ್ ಆಗ್ತಾ ಇರುತ್ತೆ. ಇಡ್ಲಿ ಒಂದು ವಡ 95 ರೂಪಾಯಿ. ನಿಂದು ನಿಂದೇದು ಅಲ್ಲ ಇದು 95 ರೂಪಾಯಿ. ಓಕೆ, 2 ಇಡ್ಲಿ ಒಂದು ವಡ ನಿಂದೆ ಕಣದು. ಅದರ ಕಣ ಇನ್ನೊಂದು ಒಂದು ವಡ 1 ಪೀಸು ಕ್ವಾಂಟಿಟಿ 2 ಅಂದ್ರೆ ಸಪ್ರೇಟ್ ಆಗಿ ಇಲ್ಲಿ ತಗೊಂಡ್ರೆ ಅದು ಸಪ್ರೇಟ್ ಆಗಲ್ಲ, ಸಿಂಗಲ್ 38 ರೂಪಾಯಿ ವಡ. ಆದ್ರೆ ಇಡ್ಲಿ ವಡ ಭಾಳ ಕಾಸ್ಟ್ಲಿ. ಅಲ್ಲ ತಿನ್ಬೇಕಾದ್ರೆ ಏನ್ ಅನ್ಸಿಲ್ಲ ನಿಂಗೆ, ತಿಂದಾದ್ಮೇಲೆ ಬಿಲ್ ಕೊಡ್ಬೇಕಾದ್ರೆ ಅನ್ಸ್ತಿದೆ ಬಹಳ ಕಾಸ್ಟ್ಲಿ ಆಯ್ತು. ಸಾಂಬಾರ್ಗೂ ಸೇರ್ಸ್ ಹಾಕಿ ಎಕ್ಸ್ಟ್ರಾ ತಂದಿದ್ದೀವಿ. ಸೊ ಬಿಲ್ ಪೇ ಮಾಡಿ ಹೊರಡೋಣ. ಹೋಟೆಲಲ್ಲೆಲ್ಲ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಹಳೆಬೀಡು. ನಾನೇನ್ ಕಾಣ್ತಾ ಇದ್ದೀನಿ? ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ ಫಸ್ಟ್ಗೆ ಅದೇ ನನಗೆ ನೆನಪಾಗ್ತಿರೋದೇನಂತ ಅಂದ್ರೆ, ನೀನು ಇಂಜಿನಿಯರಿಂಗ್ ಟೈಮಲ್ಲಿ ನನ್ನ ಜೊತೆ ಒಂದ್ಸರಿ ಒಂದಿದ್ಯಾ ಕ್ಯಾಬ್ ಮಾಡ್ಕೊಂಡ್ ಬಂದಿದ್ವಿ, ಎಸ್ ಕರೆಕ್ಟ್, ಹೌದೌದು. ಅದು ಇಲ್ಲ ಒಂದ್ ಸ್ವಲ್ಪ ಪಿಕ್ಚರೈಸ್ ನೆನಪಾಗ್ತಾ ಇದೆ, ಮೆಮೊರೈಸ್. ಹಳೆಬೇಡಿ ಬಂದಿದ್ವಿ ಒಂದ್ಸರಿ, ಅವಾಗ ಅಷ್ಟೊಂದಿಲ್ಲ. ಅಲ್ಲೇ ಬಿಡ್ಬೇಕಾದ್ರೆ ಚಪ್ಲಿಯ ಯಾರೊಬ್ಬ ರೆಡಿ ಹಾಕಿ ಅಂತ ಅಲ್ಲಿಂದ ಬಂದಾನೆ, ಕ್ಯಾಮರಾ ಎಲ್ಲ ಕೂಪು ಎಲ್ಲ ತಗೊಂಡು. ಬಚ್ಕಳ್ಳು ಪೌಡ್ರ್ ಹಾಕಳು ಬರ್ದಿದ್ರು ಡುಯೆಟ್ಟು ಹಾಡ್ಕಳ್ಳು. ನೆಕ್ಸ್ಟ್ ಬೇಲೂರು ಒಳಗೇನು ಹೋಗಲ್ಲ, ಬೇಲೂರು ಬೇಡ, ಜಸ್ಟ್ ಚಾರ್ಮುಡಿ ಘಾಟ್ಗೆ ಹೋಗೋಣ ಅಂತಂದ್ರೆ. ವೆದರ್ ಎಲ್ಲ ನಮ್ ಕನ್ವೀನಿಯಂಟ್ ಆಗಿ ಬರ್ತಾ ಐತೆ ನೋಡಿ, ಎಲ್ಲ ಬರ್ತಾ ಇದೆ. ಇದೆಲ್ಲ ಸಣ್ಣ ಮಕ್ಳು ಆಟ ಆಡಕ್ಕೆ ಬ್ರೋ, ಅಡಿಗೆ ಆಟ ಸಾಮಾನ್ತರ. ಇದು 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 ಒಳಕಲ್ಲು ಎಷ್ಟು ಹೆಂಗಿದೆ ನೋಡು. ಇದು ನೋಡ್ದೆ, ಇದು ಏನಿದೆ? ಹೊಲಿಗೆ ಪುಟ್ಟ ಥರ ಖಾರ ತಿರುವಲ್ಲ, ಇದನ್ನ ಮನೆಗೆ ಉಪಯೋಗಿಸ್ತಾರೆ. ಸೇಲ್ ಮಾಡ್ತಾರೆ ಗೊತ್ತಾ? ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟ್ ಚಾರ್ಮಡಿ ಘಾಟ್ಗೆ ಹೋಗೋಣ, ಚೆನ್ನಾಗಿರುತ್ತೆ. ಬಟ್ ಆದ್ರೆ ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗೋದು ಸ್ವಲ್ಪ ಟೈಮ್ ನೋಡ್ಕೊಂಡು ಹೋಗೋಣ, ಯಾಕೆಂದ್ರೆ ರಿಟರ್ನ್ ನಾವು ಮತ್ತೆ ಬೆಂಗಳೂರಿಗೆ ಬೇರೆ ಹೋಗ್ಬೇಕಾ. ಹೌದು. ಹೆಂಗ್ ಗೊತ್ತಾ, ನಮ್ ಸರ್ ಮೆಸೇಜ್ ಹಾಕಿದ್ರು ಮ್ಯಾನೇಜರ್, ಏನಂತ, ಎಲ್ಲಿದ್ಯಾ ಏನೋ ಎಲ್ಲೇ ಬಂದಿಲ್ಲಲ್ಲ ಯಾಕೆ ಅಂತ. ನಾನು ಸರ್ ನಿಮ್ಗೆಲ್ಲ ಲೀವಲ್ಲಿ ಇದ್ನಲ್ಲ ಹೇಳಿದ್ನಲ್ಲ ಅಂತ ಮುಂಚೆ ಹಾಕಿದ್ದೀನಿ, ಬಟ್ ಹಾಕೋ ಮರ್ತು ಬಿಟ್ಟಾರ ಅಂತಾರ. ಅದಕ್ಕೆ ಓಕೆ ಅಂತ ಹಾಕಿ ಸುಮ್ಮನಾದ್ರು. ಬೆಳಗಿನ ಜಾವ 3 ಗಂಟೆಯಲ್ಲಿ ಊರಲ್ಲಿ ಬೆಂಗಳೂರಲ್ಲಿ ಮನೆಗೆ ಬಿಡ್ತಾ ಇದ್ವಿ 3 ಗಂಟೆ 4 ಗಂಟೆ ಟೈಮಲ್ಲಿ. 10 ಗಂಟೆಗೆ ಆಲ್ರೆಡಿ ಹಳೆ ಬೀಡಿಗೆ ಬಂದ್ಬಿಟ್ಟಿವಿ. ರೈಟ್ ಸೈಡ್ ನೀರಲ್ಲಿ ನೀಟಾಗಿ ಮಾಡ್ಕೊ. ಯಾರಿಗೆ ಮಾಡಿದಾರೆ 10 ಗಂಟೆಗೆ 11 ಗಂಟೆ ಆಗ್ತದೆ, ಹಳೆ ಬೀಡು ಬಿಟ್ಟು ಇದ್ದೀವಿ. ನೆಕ್ಸ್ಟ್ ಇನ್ನು ಎಲ್ಲೋ ಹೋಯ್ತಾ ಇರೋದು. ಅವ್ನು ನೋಡು ಫುಲ್ ಫೀಲ್ ಅಂದಿಲ್ಲ ಕರ್ನಾಟಕ. ಬಸ್ಸನ್ನು
ಮನೆ ಕುತ್ಕೊಂಡ್ಬಿಡ ಸ್ವಾಮಿ ಇಲ್ಲಿಂದಾನೆ. ಇದು 2ನೇ ಸತಿ ಬರ್ತಿರೋದು ನಾನು ದೇವಸ್ಥಾನಕ್ಕೆ. 3ನೇ ಸರಿ ಅನ್ಸುತ್ತೆ. 2ನೇ ಸತಿ 2ನೇ ಸರಿ ಟೆಂಪಲ್ ಹತ್ರ ಬರ್ತಿರೋದು. ಬಟ್ ಆದ್ರೆ ಏನಂತ ಅಂದ್ರೆ ಟೆಂಪಲ್ಗೆ ಒಳಗೆ ಹೋಗೋದಕ್ಕೆ ಆಗ್ತಿಲ್ಲ ಅಷ್ಟೇ. ಪ್ರಸಾದ ತಿನ್ನು ತಗೋತೀನಿ. ಕೊಡ್ತೀನಿ ನೀನು ಹಂಗೆ. ಕೊಡಿ ಅಷ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪೈನಾಪಲ್ ಹೆಂಗಿದೆ? ಹುಳಿ ಇದೆ, ಸ್ವೀಟ್ ಇದೆಯಾ? ಚೆನ್ನಾಗಿದೆ. ಆಲ್ರೆಡಿ 9 o'clock ಆಗಿತ್ತು, ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು. ಸೊ ಹಾಗಾಗಿ ಏನು ಮಾಡಿದ್ವಿ, ಹಾಸನಲ್ಲಿರೋ ಸುವರ್ಣ ಗೇಟ್ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಗೊತ್ತಾಯಿತು ನನಗೇನೋ ಸರ್ಪ್ರೈಸ್ ಕಾದಿದೆ ಅಂತ. ನಮ್ಮಣ್ಣ ಸಡನ್ನಾಗಿ ಯಾರಿಗೂ ಗೊತ್ತಿಲ್ಲದೇ ಕೇಕ್ ಆರ್ಡ್ರ್ ಮಾಡಿಬಿಟ್ಟಿದ್ದ. ನನಗೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬ್ರೋ. ನಾವು ಆರ್ಡರ್ ಮಾಡಿರೋ ಫುಡ್ಡೆಲ್ಲ ಬಂದಿತ್ತು. ಸೊ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಸೊ ಮನೆಗೆ ರೀಚ್ ಆಗಿದ್ದು ಆಲ್ಮೋಸ್ಟ್ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನು ಯಾವ ವಿಡಿಯೋನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಒಂದು ನಿಮಿಷ ಫೋನ್ ಆಫ್ ಮಾಡಿ. ಇನ್ನು ಸಡನ್ ಟ್ರಿಪ್ ಹೋಗಿದ್ವಲ್ಲ ನಿನ್ನೆ, ಹೆಂಗಿತ್ತು? ಏನನ್ನಿಸ್ತು? 24 hours ಜರ್ನಿ. ಓಕೆ. ಆಫೀಸಲ್ಲಿ ರಜೆ ಕೇಳಿಲ್ಲ, ಸಡನ್ನ ಫೋನ್ ಹಾಕಿ ಏನು ಕೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ. ಹೆಂಗೋ ಸುದ್ದಾರ ಆಫೀಸರು ಏನು ಮಾತಾಡಲಿಲ್ಲ. ಸರಿ ಆಯ್ತಪ್ಪ ಅಂದ್ಬಿಟ್ರು. ಫಸ್ಟ್ ಪ್ಲೇಸು ಹೊರನಾಡು. ಫಸ್ಟ್ ಪ್ಲೇಸು ಹೊರನಾಡು. ಡಿಪ್ರೆಷನ್. ಹಳೆ ಬೀಡು ಹೋಗಿದ್ದು ಹೇಳು. ಆಯ್ತು, ಹೊರನಾಡು ನಿಮ್ಮ ಪ್ರಕಾರ ಹೋಗಿದ್ದು. ಹಳೆಬೀಡು ಫಸ್ಟ್ ಪ್ಲೇಸ್. ಹಳೆಬೀಡು ಓಕೆ, ಚೆನ್ನಾಗಿತ್ತು. 24 ಗಂಟೆ ಗಾಡಿ ಹೋಗಿರೋದಕ್ಕೆ ಅಲ್ಟಿಮೇಟ್ ಅಂದ್ರೆ ಚಾಮುಂಡಿ ಘಾಟ್ ಒಳ್ಳೆ ವ್ಯೂ ಇತ್ತು. ಮಳೆ ಜಾಸ್ತಿ ಇರಲಿಲ್ಲ, ಒಳ್ಳೆ ವೆದರು. ಫಾಗ್ ಇನ್ನೂ ಅವಾಗ ಎದಳ್ತಾ ಇತ್ತು ಕೆಳಗಿನಿಂದ. ಆಮೇಲೆ ಸೌತ್ ತರ್ಕ ಫಸ್ಟ್ ಟೈಮ್ ಹೋಗಿ ನೋಡಿರೋದು. ಅಷ್ಟು ಹೋದ್ರು ಧರ್ಮಸ್ಥಳಕ್ಕೆ. ಹೆಂಗಿತ್ತು? ಸೌತ್ ತರ್ಕ ಚೆನ್ನಾಗಿತ್ತು. ಓಕೆ ಅಷ್ಟೇ. ಏನು ಅವಲಕ್ಕಿನೂ ಒಳ್ಳೆ ಟೇಸ್ಟ್ ಇತ್ತು. ಆದ್ರೆ ಒಂದು ಲಡ್ಡು ಮಾತ್ರ ಹೆವಿ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟವ್ರೆ ಅದರ ಥರ ಯಪ್ಪ. ಅದಾದ್ಮೇಲೆ ಗುಲ್ಜರ್ ಸೋಡಾ ಕೊಡಿದ್ವಿ ನನ್ನ ಹತ್ರ. ಅದು ನೀನು ನಗಿಸ್ಬಿಟ್ಟು ಅದ್ವಾರ ಮಾಡ್ಬಿಟ್ಟೆ. ಅಂತೂ ಇಂತೂ ಫೈನಲಿ ಟ್ರಿಪ್ ಅಂತೂ ಕಂಪ್ಲೀಟ್ ಆಯಿತು. ಆನೆಸ್ಟ್ಲಿ ಈ ಟ್ರಿಪ್ ನನಗೆ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಕೊಟ್ಟಿದೆ.
ಫಸ್ಟ್ ಟೈಮ್ ನಾನು ಸೌತಡ್ಕ ವಿಸಿಟ್ ಮಾಡಿದ್ದು, ಚಾರ್ಮುಡಿ ಘಾಟ್ಗೆ ಹೋಗಿದ್ದು ಆ್ಯಂಡ್ ಹಳೇಬೀಡಿಗೆ ಆಲ್ರೆಡಿ ಹೋಗಿದ್ದೆ. ಬಟ್ ಏನಂತಂದರೆ ಈ ಸತಿ ತುಂಬ ಕ್ರೌಡ್ ಕಡಿಮೆ ಇತ್ತು. ಸೊ ದೇವಸ್ಥಾನನ ಫುಲ್ ಕಾಮಾಗಿ ಎಂಜಾಯ್ ಮಾಡೋದಕ್ಕಾಯಿತು. ಆ ಪೀಸ್ ಮತ್ತು ಪಾಸಿಟಿವ್ ವೈಬ್ ನಿಜವಾಗೂ ಸೂಪರಾಗಿತ್ತು. ಮತ್ತೆ ಈ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ಏನಪ್ಪ ಅಂತ ಅಂದರೆ, ಹಾಸನಲ್ಲಿ ನನ್ನ ಅಣ್ಣ ಸಡನ್ನಾಗಿ ಕೇಕ್ ಅರೇಂಜ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟ. ಆನೆಸ್ಟ್ಲಿ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇರಲಿಲ್ಲ. ಆ ಮೂಮೆಂಟ್ನ ನಾನು ಎಷ್ಟು ಹ್ಯಾಪಿಯಾಗಿದೆ ಅಂತ ಅಂದರೆ ಆ ವರ್ಡ್ಸ್ ಎಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗ್ತಿಲ್ಲ ನನಗೆ. ಇನ್ನೊಂದು ವಿಷಯ ಏನಂತ ಅಂದರೆ, ನಮ್ಮ ಅಣ್ಣಂಗೆ ಕೇಳ್ತಾ ಇರ್ತೀನಿ ಯಾವಾಗಲೂ, ಹುಡುಗರೆಲ್ಲ ಸಡನ್ ಟ್ರಿಪ್ ಹೋಗ್ತಾರೆ ಅಂತ ಹೇಳ್ತೀಯ ಅಲ್ವಾ, ಯಾಕೆ ಇಷ್ಟೊಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಡ್ತಾರೆ, ಈ ತಲೆಗೆಲ್ಲ ಕೆಟ್ಟಿದ್ದೇನೆ ಇವ್ರಿಗೆಲ್ಲ ಅಂತ ಅನಿಸುತ್ತೆ. ಬಟ್ ಇವಾಗ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅರ್ಥ ಆಯಿತು ಯಾಕೆ ಹುಡುಗರೆಲ್ಲ ಸಡನ್ ಟ್ರಿಪ್ ಹೋಗ್ತಾರೆ ಅನ್ನೋದು. ಬಿಕಾಸ್ ಆ ಸಡನ್ ಟ್ರಿಪ್ಪಲ್ಲಿ ಸಿಗೋ ಆ ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್ ಬೇರೆ ಲೆವೆಲ್ಲೇ ಅಂತ ಅನಿಸ್ತು ನನಗೆ. ಅದಕ್ಕೆ ಇನ್ಮೇಲೆ ಟೈಮ್ ಸಿಕ್ಕಾಗ ಅವಾಗವಾಗ ಈ ಥರ ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.